ಅಂತ ಹೇಳಿ ಇದಕ್ಕೆ ಕರಿತೀವಿ. ಆಮೇಲೆ ಪಾಷಾಣ ಬೇದಿ ಅಂತ ಹೇಳಿ ಕರಿತೀವಿ. ಇದನ್ನ ನಮ್ಮ ಈ ಉತ್ತರ ಕರ್ನಾಟಕದ ಕಡೆಗೆ ಸಾಮಾನ್ಯವಾಗಿ ದೀಪಾವಳಿ ಹಬ್ಬದ ಪಾಡ್ಯ ದಿವಸ ಏನ್ ಮಾಡ್ತಾರಂದ್ರೆ ಈ ಉತ್ರಾಣಿ ಅಪಮಾರ್ಗ ಅಂತ ಹೇಳಿ ಕರಿತೀವಿ, ಉತ್ರಾಣಿ ಕಡ್ಡಿ ಅಂತ ಕರಿತೀವಿ. ಅದ್ರ ಜೊತೆಗೆ ಈ ಮೊಸರು ಕಡ್ಡಿಯನ್ನ ಆಕಳ ಒಂದು ಸಗಣಿಯಲ್ಲಿ ರೌಂಡ್ ಆಗಿ ಮಾಡಿ ಅದನ್ನ ಪಾಂಡವರು ಅಂತ ಹೇಳಿ ನಾಮಕರಣ ಮಾಡಿ ಅದಕ್ಕೆ ಚುಚ್ಚಿ ಬಾಗಿಲಿಗಿಟ್ಟು ಬೆಳಗ್ಗೆನೆ ಪೂಜೆ ಮಾಡ್ತಾರ. ಈ ಮೊಸರು ಕಡ್ಡಿ ಬಗ್ಗೆ BK ಪೂಜಾರ್ ವೈದ್ಯರು ಕೂಡ ಇದರ ಉಪಯೋಗದ ಬಗ್ಗೆ ತಿಳಿಸಿಕೊಡ್ತಾರೆ, ಕೇಳಬೇಕು. ಈ ಮೂಲಿಕೆ ಅಪಮಾರ್ಗ ಆಮೇಲೆ ಅಪಮಾರ್ಗ ಅಂದ್ರೆ ಎಲ್ಲಾ ಮಾರ್ಗಗಳನ್ನು ಸುಲಭವಾಗಿ ಸಾಗಿಸುವಂತ ಒಂದು ದಿವ್ಯ ಮೂಲಿಕೆ ಇದು. ಇದರಿಂದ ಅತಿ ಬಲಶಾಲಿ ಇರ್ತಕ್ಕಂಥ ಸ್ಥೂಲಕಾಯದ ವ್ಯಕ್ತಿದು ತೆಳಗ್ ಮಾಡಕ್ ಬರ್ತೈತಿ, ಕಿಡ್ನಿ ಸ್ಟೋನ್ಗಳನ್ನು ಕಳೆಯಕ್ ಬರ್ತೈತಿ, ಲಿವರ್ ಇನ್ಫೆಕ್ಷನ್ ಸ್ವಚ್ಛ ಮಾಡಕ್ ಬರ್ತೈತಿ, ಮೆದುಳಿನ ಒಂದು ಸಾಮರ್ಥ್ಯವನ್ನು ಹೆಚ್ಚಿಸ್ಲಕ್ ಬರ್ತೈತಿ, ಸರ್ವ ಆರೋಗ್ಯಪೂರ್ಣ ಇರ್ತಕ್ಕಂಥ ಹಾರ್ಟ್ ಒಂದು ತೊಂದರೆ ಆರೋಗ್ಯ ಹೃದಯ ರೋಗ ಇರ್ತಕ್ಕಂಥ ಮಹಾಕಾಯಿಲೆಯನ್ನು ನಿರ್ಗಮಿಸಲಿಕ್ಕೆ ಇದು ಅತಿ ಉತ್ತಮವಾದಂಥ ಔಷಧಿ. ಈ ಚೂರ್ಣವನ್ನ ಇದು ಶ್ವೇತ ಅಪಮಾರ್ಗ. ಈ ಶ್ವೇತ ಅಪಮಾರ್ಗವನ್ನ ಆಕಳದ ಹಾಲಿನಲ್ಲಿ ಕುದಿಸಿ ಚೂರ್ಣ ಮಾಡಿ ಜೀರಿಗೆ ಜೊತೆ ಇದನ್ನು ತಗೊಂತ ಹೋದ್ರೆ ನರಗಳ ದೌರ್ಬಲ್ಯತೆ ಹೋಗುತ್ತೆ, ಪಾರ್ಶ್ವವಾಗಿ ಹೋಗ್ತತಿ, ಹೃದಯ ರೋಗ ಅಂತ ನಿರ್ಲಕ್ಷ್ಯ ಸಂಪೂರ್ಣವಾಗಿ ಸ್ವಚ್ಛವಾಗಿ ಹೋಗ್ತದೆ. ಇದು ಅತಿ ಅತ್ಯುತ್ತಮವಾದಂಥ ಬಲವಾದ ಮೂಲಿಕೆ. ಈ ಮೂಲಿಕೆ ಪಾಷಾಣ ಬೇದಿ ಅಂತ ಯಾಕಂದ್ರೆ ಹಳ್ಳನ್ನ ಕರಗಿಸುವಂತ ಶಕ್ತಿ ಹೊಂದಿರೋದ್ರಿಂದ ಪಾಷಾಣ ಬೇದಿ ಅಂತ. ಇದು ನಿಜವಾದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಏನಂತ ಅಮೃತ ಸಮಾನವಾಗಿರ್ತಕ್ಕಂಥ ಮೂಲಿಕೆ. ಈ ಮೂಲಿಕೆಯ ರಸವನ್ನ ನೆಲ್ಲಿಕಾಯಿ ಚೂರ್ಣದ ಜೊತೆಗೆ ಇದನ್ನೇನು ಸೇವನೆ ಮಾಡಿದ್ರೆ ಮನುಷ್ಯ ಅಮರತ್ವವನ್ನು ಹೊಂದುವಂತ ಯೋಗವನ್ನ ಇದರ ಶರಣರು ನಮ್ಮ ಆಯುರ್ವೇದ ತತ್ವದಲ್ಲಿ ಬರೆದಾರ. ಚರಕಾಚಾರ್ಯರು ಇದ್ರ ಬಗ್ಗೆ ಅತಿ ವಿಶೇಷವಾದ ಉಲ್ಲೇಖವನ್ನು ಪುನರ್ಜನ್ಮವನ್ನು ಸೃಷ್ಟಿಸುವಂತ ಶಕ್ತಿ ಭೃಂಗರಾಜ ಮತ್ತು ಶ್ವೇತಾಪಮಾರ್ಗ ಮತ್ತು ನೆಲ್ಲಿಕಾಯಿ ಚೂರ್ಣಕ್ಕೆ ಇದೆ ಅನ್ನುವಂಥದ್ದು ಉಲ್ಲೇಖವನ್ನ ನಾವು ನಮ್ಮ ಹಿಂದೂಸ್ತಾನದ ಮೂಲಗಳಲ್ಲಿ ಸಾಧು ಸಂತರು ಶರಣರು ಇದನ್ನು ಉಲ್ಲೇಖ ಮಾಡ್ತಾರೆ. ಸಾವಿರಾರು ವರ್ಷಗಳಿಂದ ರಾಜ ಮಹಾರಾಜರುಗಳನ್ನ ಇದನ್ನ ಮಾಡಿ ಅವ್ರು ಕಾಪಾಡ್ತಾರೆ ಬಂದಂತ ಒಂದು ವೈದ್ಯಕೀಯ ಪದ್ಧತಿ ವ್ಯವಸ್ಥೆ ಶ್ವೇತ ಅಪಮಾರ್ಗ. ಇನ್ನ ಮೂರನೇ ಔಷಧ, ಇದರ ಹೆಸರು ಮುದ್ರೆ ಬೆಂಡಿ ಅಂತ ಹೇಳಿ ಕರಿತೀವಿ. ನಮ್ಮ ಕಡೆ ರೂಢಿ ಒಳಗೆ ಇದಕ್ಕೆ ತುರುಬೆ ಸೊಪ್ಪು ಅಂತ ಹೇಳಿ ಕರೀತಾರೆ. ಹೆಣ್ಮಕ್ಳ ತುರುಬದ ಆಕಾರವಾಗಿ ಇದು ಇರುತ್ತೆ. ತುರುಬದ ಆಕಾರವಾಗಿರೋದ್ರಿಂದ ಇದಕ್ಕ ತುರುಬೆ ಸೊಪ್ಪು ಅಂತಾರ. ಆಯುರ್ವೇದಿಕ್ ಗ್ರಂಥದಲ್ಲಿ ಈ ಮುದ್ರೆಗಳನ್ನ ಹೋಗ್ತಿರ್ತೀವಲ್ಲ ನಾವು, ಸೀಲು ಚಿಕ್ಕ ಮಕ್ಕಳಿದ್ದಾಗ ನಾವು ಈ ಪೆನ್ನಿನ ಮಷಿಯನ್ನ ಇದಕ್ಕ ಸವರಿ ಹಾಳಿಗೆ ಚಿಕ್ಕ ತೆಂಗು ಒತ್ತಿದ್ವಿ, ಅದಕ್ಕೆ ಮುದ್ರಿ ಒತ್ತದು ಅಂತಾರೆ. ಆ ಮುದ್ರಿ ಒತ್ತುವಂತ ರೂಪದಲ್ಲಿ ಇದ್ರ ಕಾಯಿ ಇರೋದ್ರಿಂದ ಇದಕ್ಕೆ ಮುದ್ರೆ ಬೆಂಡಿ ಅಂತ ಹೇಳಿ ರೂಢಿ ಒಳಗೆ ಕರೀತಾರೆ. ಇದರದ ಉಪಯೋಗದ ಬಗ್ಗೆ ಡಾಕ್ಟರ್ ಅವರು ಒಂದು ಸ್ವಲ್ಪ ತಿಳಿಸ್ಕೊಡ್ತಾರೆ. ಇದಕ್ಕೆ ಮುದ್ರೆ ಬೆಂಡಿ, ತುರುಬೆ ಸೊಪ್ಪು. ಇದು ತುರುಬೆ ಸೊಪ್ಪು ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಇದಕ್ಕೆ ತುರುಬೆ ಸೊಪ್ಪು ಅಂತ ಕರಿತೀವಿ. ಈ ತುರುಬೆ ಸೊಪ್ಪಿನ ಒಂದು ವಿಶೇಷ ಏನಂದ್ರೆ ಇದನ್ನ ಸೃಷ್ಟಿ ಪೂರ್ವದಿಂದ ಹಿಡಿದು ಇಲ್ಲಿವರೆಗೂ ಬಳಸ್ತಾನೆ ಬಂದಿವಿ. ಇದ್ರ ಶಕ್ತಿ ಅಗೋಚರವಾಗಿರ್ತಕ್ಕಂಥ ವ್ಯವಸ್ಥೆ ಹೊಂದೈತಿ. ಇದನ್ನ ಮಹಾಭಾರತದಲ್ಲಿ ಇದನ್ನು ದುರ್ಯೋಧನ ಉಪಯೋಗಿಸ್ತಕ್ಕಂಥ ಹೆಸರು ಇದಕ್ಕೈತಿ. ಇದ್ರ ಬೇರನ್ನ ಆಕಳ ಹಾಲು ಮತ್ತು ಕತ್ತೆ ಹಾಲಿನ ಜೊತೆಗೆ ಇದನ್ನು ಸೇವನೆ ಮಾಡಿದ್ರೆ 100 ಆಣೆ ಬಲ ಹೊಂದುವಂತ ಶಕ್ತಿ ಇದು ಒಂದು ಉಲ್ಲೇಖ. ಇದು ನಮ್ಮ ಆಯುರ್ವೇದದಲ್ಲಿ ಇದು ಚರಕ ಮಹರ್ಷಿಗಳು ಇದನ್ನ ವಿಶೇಷ ಬರೆದಾರ. ಇದನ್ನ ಕೌಶಿಕ ಋಷಿಗಳು ಇದರ ಒಂದು ದೇವದಾನ ಮಾನವರು ಯುದ್ಧದಲ್ಲಿ ಸಹಿತ ಇದರ ಉಲ್ಲೇಖ ಉಂಟು. ಇದು ಅತಿ ಶಕ್ತಿಯುತವಾದ ಮೂಲಿಕೆ, ಸರ್ವರೋಗ ನಾಶ ಮಾಡ್ತಕ್ಕಂಥ ಮೂಲಿಕೆ. ಸಂಪೂರ್ಣ ಒಬ್ಬ ವ್ಯಕ್ತಿ 1 ಕ್ವಿಂಟಲ್ ಇರ್ತಕ್ಕಂಥ ವ್ಯಕ್ತಿ ಇದು 100 ಆಣೆಯನ್ನು ಹೊಡೆಯುವಂತ ಶಕ್ತಿಯನ್ನು ಬದಲಕ್ಕಂತ 100 ಆಣೆ ಬಲದ ಮೂಲಿಕೆಯನ್ನು ಇದಕ್ಕಂತಾರೆ ಮಹಾಬಲ ಅಂತ ಕರೀತಾರೆ. ಈ ಮಹಾಬಲದ ವ್ಯವಸ್ಥೆಯನ್ನ ಸಂಪೂರ್ಣ ಅರಿತು ನಾವು ಇದನ್ನು ಸೇವನೆ ಮಾಡಿದ್ದ ನಿಜ ಆದ್ರೆ ಆ ಶಕ್ತಿನ ನಾವು ಪಡ್ಕೋಬಹುದು. ಇದು ಸರ್ವ ರೋಗ ನಾಶ ಮಾಡ್ತಕ್ಕಂಥ ಮೂಲಿಕೆನೂ ಹೌದು. ಇದು ಮೂಲವಾದಿಗೂ ಕೂಡ ಬರುವಂತ ಮೂಲಿಕೆ. ಮೂಲವಾದಿ ಆದಂತಹ ರೋಗಿಗಳು ಇದರದ ಒಂದು ಹಿಡಿ ಸೊಪ್ಪನ್ನು ತೆಗೆದುಕೊಂಡು ಬೆಳಗ್ಗೆ ಎದ್ದು ನುಣ್ಣಗೆ ಅರೆದು ಆಕಳ ಹಾಲಿನಲ್ಲಿ ಅಥವಾ ಆಡಿನ ಹಾಲಿನಲ್ಲಿ 1 ವಾರ ಕುಡಿದ್ರೆ ಎಂಥ ಮೂಲವಾದಿ ಇದ್ರೂ ಕೂಡ ವಾಸಿ ಆಗ್ತದೆ. ಅದಕ್ಕೆ ಮೂಲವಾದಿಗೆ ಈ ಔಷಧವನ್ನ ಬೆಳೆಸ್ತಾರೆ. ಆಮೇಲೆ ಮಹಾಬಲ ಅಂತ ಹೇಳ್ತೀವಿ ನಾವು. ಇದರ ಬೀಜಗಳ ಚೂರ್ಣವನ್ನ ಅಶ್ವಗಂಧಿ, ಶತಾವರಿ, ಆಮೇಲೆ ಈ ಮಹಾಬಲದ ಚೂರ್ಣ, ರತನ ಪುರುಷ, ಹೀಗೆ ಕೆಲವು ಔಷಧಗಳನ್ನ
ಸೇರಿಸಿ ಚೂರ್ಣ ಮಾಡಿ ತಗೊಳ್ಳೋದ್ರಿಂದ ಡಾಕ್ಟರ್ ಹೇಳಿದಂತೆ ಮಹಾಬಲಶಾಲಿ ಆಗ್ತಾನ ಅಂತ ಹೇಳಿ. ಕೊನೆಯದಾಗಿ ಇದು ಒಂದು ಅರ್ಕದ ಬೇರು. ಇದೊಂದು ಅರ್ಕದ ಬೇರು ಅಂದ್ರ ಬಿಳೆ ಎಕ್ಕಿಯ ಬೇರು. ಈ ಬಿಳೆ ಎಕ್ಕಿ ಬಹಳ ಪ್ರಸಿದ್ಧವಾಗಿ, ಅದಕ್ಕೆ ಈ ಬಿಳೆ ಎಕ್ಕಿ ಬೇರನ್ನ ನಾವು ಭೂಮಿಯಿಂದ ಅಗದು ತಗೊಂಡು ಬಂದೀವಿ. ಇದರದ ಹಾಲಿನೊಳಗ ಹಾಲು ಮತ್ತು ಇಂಗು ಎರಡು, ಎಕ್ಕಿಯ ಹಾಲು ಮತ್ತು ಇಂಗು ಎರಡನ್ನ ತೆಗೆದು ಮೇಣದಂತೆ ಮಾಡ್ಕೋಬೇಕು. ಆ ಮೇಣದಂತೆ ಮಾಡಿ ಪ್ರತಿಯೊಬ್ಬರ ಮನೆಯಲ್ಲಿ ಇಟ್ಕೋಬೇಕದು. ಯಾವಾಗ ಚೇಳು ಕಡಲೆ, ಹಾವು ಕಡಲೆ ಮತ್ತು ಇನ್ನಿತರ ವಿಷಜಂತುಗಳು ಕಡಿದಾಗ ಈ ಏನು ನಾವು ಮೇಣ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದೇ ಮೇಣವನ್ನ ಪುನಃ ಎಕ್ಕೆ ಹಾಲಿನಲ್ಲಿ ತೆಗೆದು ಹಚ್ಚಿಬಿಟ್ರೆ 5 ನಿಮಿಷದಲ್ಲಿ ವಿಷ ನಿವಾರಣೆ ಆಗುತ್ತೆ. ರೋಗಿ ಆ ವಿಷದಿಂದ ಸಾಯಲಾರ್ದನೆ ಅವ ಮತ್ತೆ ಪುನರ್ಜನ್ಮ ಪಡಿತಾನ. ಅದಕ್ಕೆ ಅದರ ಉಪಯೋಗ ಆಗುತ್ತೆ. ಇದರ ಬೇರಿನ ಉಪಯೋಗ ಏನಪ್ಪಾ ಅಂದ್ರೆ, ಈ ಬೇರನ್ನ ತೆಗೆದುಕೊಂಡು ಸಣ್ಣಾಗಿ ಚೂರ್ಣ ಮಾಡಿ ಆಕಳದ ಹಾಲಿನಲ್ಲಿ ಕುದಿಸ್ಬೇಕು. ಕುದಿಸಿದಾಗ ಇದು ಶುದ್ಧಿ ಆಗುತ್ತೆ. ಆಮೇಲೆ ಆಕಳದ ತುಪ್ಪದಲ್ಲಿ ಸ್ವಲ್ಪ ಹುರಿಬೇಕು. ಹುರಿದು ಒಣಗಿದಂಥ ಚೂರ್ಣದಲ್ಲಿ ತ್ರಿಕಟು ಅಂತೀವಿ ನಾವು ಆಯುರ್ವೇದಿಕ್ ಗ್ರಂಥದಲ್ಲಿ. ಶುಂಠಿ, ಮೆಣಸು, ಸಣ್ಣ ಇಪ್ಪಲಿ ಇವು 3 ಸೇರಿದಾಗ ತ್ರಿಕಟು ಅಂತ ಹೇಳಿ ಕರಿತೀವಿ. ಆಮೇಲೆ ತ್ರಿಫಲ, ಅರಳಿಕಾಯಿ, ತಾರಿಕಾಯಿ, ನೆಲ್ಲಿಕಾಯಿ ಇವು 3ಕ್ಕೆ ತ್ರಿಫಲ ಅಂತ ಕರಿತೀವಿ. ಆ ರೀತಿ ತ್ರಿಕಟು, ತ್ರಿಫಲ ಇದ್ರ ಜೊತೆಗೆ ಸೇರಿಸ್ಬೇಕು. ಸ್ವಲ್ಪ ವಾಯು ಉಡಂಗದ ಚೂರ್ಣವನ್ನು ಸೇರಿಸ್ಬೇಕು, ಸ್ವಲ್ಪ ಅರಿಶಿಣವನ್ನು ಸೇರಿಸ್ಬೇಕು. ಇಷ್ಟೆಲ್ಲ ಮಾಡಿದ ಮೇಲೆ ಇದನ್ನ ಎದಕ್ಕೆ ಬಳಸ್ಬೇಕಂದ್ರೆ, ಯಾರಿಗೆ ಕೆಮ್ಮು ಇರುತ್ತೆ, ದಮ್ ಇರುತ್ತೆ, ಅಸ್ತಮ ಇರುತ್ತೆ, ಗೂರ್ಲು ಇರುತ್ತೆ, ಅವ್ರಿಗೆ ದಿನನಿತ್ಯ ಬೆಳಿಗ್ಗೆ 1 ಟೀ ಚಮಚದಷ್ಟು ಜೇನುತುಪ್ಪದಲ್ಲಿ ನೆಕ್ಕಿಸ್ತಾ ಬಂದ್ರೆ ಎಲ್ಲ ಅಸ್ತಮ ಕಾಯಿಲೆ ನಿವಾರಣೆ ಆಗುತ್ತೆ. ಶ್ವಾಸಕೋಶದಲ್ಲಿ ಇರ್ತಕ್ಕಂಥ ಕಫ ಕಟ್ಟಿದ್ದೆಲ್ಲ ಮೂಗಿನ ಮುಖಾಂತರ ಶಿಂಬಳದ ರೂಪದಲ್ಲಿ ಹೊರಗೆ ಬರುತ್ತೆ. ಅದಕ್ಕೆ ಅಸ್ತಮ ಪೇಷಂಟ್ಗಳಿಗೆ ಇದು ದಿವ್ಯ ಔಷಧ. ಇದು ಕೂಡ ಬಾಜಿಕರಣಕ್ಕೆ ಇದರದ ಬೇರೆ ಉಪಯೋಗ ಆಗುತ್ತೆ. ನರ ದೌರ್ಬಲ್ಯವನ್ನು ಕಳೆಯುವಂಥ ಶಕ್ತಿ ಈ ಅರ್ಕದ ಬೇರಿಗಿರುತ್ತೆ. ಇದರ ಪರಿಚಯವನ್ನ ತಾವು ತಿಳ್ಕೊಂಡು ಅದರ ಸದುಪಯೋಗವನ್ನು ಮಾಡಬೇಕು. ಅದಕ್ಕೆ ಪ್ರತಿಯೊಂದು ಮನೆಯ ಮುಂದೆ ಇದನ್ನ ಬೆಳೆಸಿರ್ತಾರೆ. ಇದು ವಿಘ್ನೇಶ್ವರನ ಸಂಕೇತ ಅಂತ. ವಿಘ್ನೇಶ್ವರಗೆ ವಿಘ್ನಗಳನ್ನು ನಿವಾರಣೆ ಮಾಡುವಂಥ ಗುಣ ಇರುತ್ತೆ. ಹಾಗೆ ಎಕ್ಕಿ ಗಿಡವನ್ನ ಪ್ರತಿಯೊಂದು ಮನೆಯ ಬಲಭಾಗದಲ್ಲಿ ಬೆಳೆಸ್ತಾರೆ. ಯಾವುದೇ ಥರದ ಮನೆಗೆ ಗ್ರಹ ಕಾಟಗಳು ಬರೋದಿಲ್ಲ ಅನ್ನುವಂಥ ವಾಡಿಕೆ, ಮತ್ತು ವಿಷಜಂತುಗಳು ಕಚ್ಚಿದಾಗ ತಕ್ಷಣ ಇದು ಸಿಗುತ್ತಲ್ಲ ಅನ್ನುವಂಥ ನಂಬಿಕೆ. ಹೀಗಾಗಿ ಎಲ್ಲರೂ ಇದರ ಸದುಪಯೋಗವನ್ನು ಮಾಡಬೇಕು ಅಂತೇಳಿ ತಮಗೆ ಕೇಳ್ಕೊಳ್ತೀವಿ. ಮಾಡಿದನಮ್ಮ.